ಹಾಯ್. ಇವತ್ತು ನಾನು ಮಾಡಿರೋದು ಕೈ ಮುಗಿಯೋ ರೊಟ್ಟಿ ಹೇಳಿ. ನಾನು ಇದ್ರ ಸ್ಟೋರಿ ನಿಮ್ಗೆ ಆಮೇಲೆ ಹೇಳ್ತೆ. ಫಸ್ಟ್ ನಾನು ಇದಕ್ಕೆ ಬೇಕಾಗಿರೋದು ಬೆಲ್ಲ, ತೆಳು ಬೆಲ್ಲ ತಗೊಂಡಿದ್ವಿ. ಒಂದು ಕಾವಲಿ ತಗೊಂಡು ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಳ್ಳನ್ನು ವಾಶ್ ಮಾಡ್ಕೊಂಡು ಅದನ್ನು ಚಿಟಪಟ ಸಿಡಿಯೋ ತನಕ ಅದನ್ನು ಹುರ್ಕೋಬೇಕು. ಅದಾದಮೇಲೆ ತೆಂಗಿನ ತುರಿಯನ್ನು ತಗೊಂಡು ಅದು ಕೆಂಪಾಗೋ ತನಕ ಹುರ್ಕೋಬೇಕು. ಅಂದರೆ ಆಲ್ಮೋಸ್ಟ್ ಅದು ಒಂಥರ ಕೊಬ್ಬರಿ ಥರ ಆಗಬೇಕು. ಅದಾದಮೇಲೆ ಅದಕ್ಕೆ ತೆಳು ಬೆಲ್ಲದ ಸಿರಪ್ ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಗಟ್ಟಿ ಆಗ್ಲಿಕ್ಕೆ ಕೊಡಬಾರ್ದು. ಆಮೇಲೆ ಹುರ್ಕೊಂಡಿಟ್ಟಿಗೆ ಎಳ್ಳನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಒಂದು 2ರಿಂದ 3 ಏಲಕ್ಕಿ ತೊಗೊಂಡು ಅದನ್ನು ಪುಡಿ ಮಾಡಿ ಅದನ್ನು ಬೀರಿದ್ರೆ ಸಾಕು. ಅದಾದಮೇಲೆ ಇದು ಒಳಗಡೆ ತುಂಬಲಿಕ್ಕೆ ಸ್ಟಫಿಂಗು. ಆಮೇಲೆ ಇದು ಚಪಾತಿ ಹಿಟ್ಟಿರ್ತದಲ್ಲ, ಸೇಮ್ ಹಾಗೆ ಚಪಾತಿ ಲಾಡಿಸ್ಕೊಳ್ಳೋದು. ಚಪಾತಿ ಬದಲು ಇದನ್ನು ಆ ಹೂರಣ ಇರೋದಿಲ್ಲ ಮಾಡಿಟ್ಕೊಳ್ಳೋದು, ಅದನ್ನು ಅದ್ರ ಒಳಗಡೆ ತುಂಬಿ ಅದಕ್ಕೆ ನಾವು ಕೈ ಮುಗಿಯೋ ರೊಟ್ಟಿ ಹೇಳ್ತರು. ನಾವೆಲ್ಲ ಸಣ್ಣಿರುವಾಗ ಶಾಲೆಯಿಂದ ಎಷ್ಟೊತ್ತಿಗೆ ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತರು ಅಂತ ಕಾಯ್ತಾ ಇರ್ತಿದ್ರು. ಒಂದು 4 ಗಂಟೆ 5 ಆವಾಗೆಲ್ಲ ನಾವು ಸಣ್ಣಿರುವಾಗ 5 ಗಂಟೆ ಶಾಲೆ ಇತ್ತಾ. 5 ಗಂಟೆ ಅಂದರೆ ಅಲ್ಲಿಂದ ಬಿಟ್ಟು ಮನೆಗೆ ಬರೋ ತನಕ 6 ಗಂಟೆ ಎಲ್ಲ ಆಗ್ತಿತ್ತು. ಆವಾಗ ತಲೆಯಲ್ಲಿ ಒಂದೇ ಓಡೋದು, ಮನೆಗೆ ಹೋದ ತಕ್ಷಣ ಅಮ್ಮ ಇವತ್ತೇ ಕೈ ಮುಗಿಯೋ ರೊಟ್ಟಿ ಮಾಡಿರ್ತದೆ, ಅಂದರೆ ಅದ್ರ ಶೇಪ್ ಕೈ ಮುಗಿಯೋ ಶೇಪಲ್ಲಿ ಇರ್ತದೆ ಅಂಥೇಳಿ. ಇದನ್ನು ಎಲೆ ಮೇಲೆ ಹಾಕು ಮಾಡಿದ್ರು, ಅಂದರೆ ಅದು ಅಕ್ಕಿ ಹಿಟ್ಟಲ್ಲಿ. ಅದನ್ನು ನಾನು ಯಾವಾಗಾದರೂ ಮಾಡಿದಾಗ ನಿಮಗೆ ತೋರಿಸ್ದೆ. ಬಟ್ ಇವಾಗ ಇದೊಂಥರ ಬಡವ್ರ ರೆಸಿಪಿ, ಬಡವ್ರ ಮನೆದು. ಆವಾಗೆಲ್ಲ ಏನೂ ಇರ್ತಿರಲಿಲ್ಲ ತಿನ್ನಲಿಕ್ಕೆ ಜಾಸ್ತಿ. ಒಂದು ಸ್ವಲ್ಪ ಬೆಲ್ಲ, ಕಾಯಿ, ಎಳ್ಳು ಈ ಥರ ಇದ್ದರೆ ಮತ್ತು ಚಪಾತಿ ಹಿಟ್ಟಿದ್ರೆ ಅದ್ರ ಒಳಗಡೆ ಈ ಥರ ಸ್ಟಫಿಂಗ್ ಮಾಡಿ ತಿನ್ನೋದು. ಅದೇ ಒಂಥರ ಸ್ವರ್ಗ ಇದ್ದಂಗೆ ಆವಾಗಿನ ಒಂದು ಕಾಲದಲ್ಲಿ. ಸೊ ಅದು ನೆನಪಾಯಿತು ನನಗೆ ಆ ರೆಸಿಪಿ. ನಾನು ಅದಕ್ಕೆ ಅಮ್ಮನ ಹತ್ರ ಮಾಡುವ ಅಂತ ಅಂದೆ. ಹಾಗೆ ಮಾಡ್ತಿರುವಾಗ ನಮ್ಮ ಮುನ್ನಿ ಮತ್ತು ಚಿನ್ನು ಅವರಿಬ್ಬರು ಯಾವಾಗಲೂ ಫೈಟಿಂಗ್ ಆಡ್ಕೊಳ್ಳೋದೇ. ಅಂತೂ ಫೈನಲಿ ಮಾಡಿದ್ವಿ, ತಿಂದ್ವಿ, ಟೇಸ್ಟಿಯಾಗಿತ್ತು. ಸೊ ಅದ್ರ ಒಳಗಡೆ ಎಲ್ಲ ಕರೆಕ್ಟಾಗೇ ಇತ್ತು, ಬೆಲ್ಲ ಎಲ್ಲ ಎಲ್ಲೂ ಇದಾಗಿರಲಿಲ್ಲ. ಸೊ ಅದ್ರ ಜೊತೆಲಿ 1 ಲೋಟ ಚಹಾ. ಸ್ಟೋರಿ ಹೇಳಲಿಕ್ಕಿನ್ನ ಉಂಟು, ಬಟ್ ಟೈಮ್ ಔಟ್ ಆಯಿತು.